ಕಳೆದ ತಿಂಗಳು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಬಂದು ಇವತ್ತು ಅವರಿಗೆ ನಮ್ಮ ಹಕ್ಕೊತ್ತಾಯ ಮಾಡಿ ಶ್ರೀಪೀಠದಿಂದ ಅವರಿಗೆ ಗೌರವ ಸನ್ಮಾನ ಮಾಡಿದರು. ಕಾರಣ ಅಂತಂದರೆ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಆರಂಭವಾಗಿರತಕ್ಕಂಥ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯಾವುದೇ ಮುಖ್ಯಮಂತ್ರಿಗಳು ಪ್ರಮಾಣವಚನ ಸ್ವೀಕಾರ ಮಾಡಿದ ಮೇಲೆ ನಾವು ಸಹಜವಾಗಿಯೇ ಸಂಪ್ರದಾಯ ಅನುಗುಣವಾಗಿ ಅವರಿಗೆ ಹೋಗಿ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂಥ ಕಾರ್ಯವನ್ನು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಆ ಪ್ರಕಾರವಾಗಿ ಈ ಮುಖ್ಯಮಂತ್ರಿಗಳು ನಮ್ಮ ಮೀಸಲಾತಿ ಹಕ್ಕೊತ್ತಾಯ ಮೂಲಕವಾಗಿ ನಿಮ್ಮ ಅವಧಿಯಲ್ಲಿ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ OBC ಮೀಸಲಾತಿಯನ್ನು ಕೊಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪೂರಕವಾಗಿ ಈ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಮತ್ತೊಂದು ಸಾರಿ ಇದ್ರ ಬಗ್ಗೆ ಒಂದು ರೀತಿ ಚರ್ಚೆ ಮಾಡಿಕೊಂಡು ಈ ಸಭೆ ಕಲ್ಪಿಸುವಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ಮಾತನಾಡಿದರೆ ಒಟ್ಟಾರೆ ಇಂದಿನ BJP ಸರ್ಕಾರ ನಮ್ಮ ಸಮಾಜಕ್ಕೆ ಕೊನೆಗಳಿಗೆ 2D ಎನ್ನುವಂಥ ಒಂದು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 2A ಇರತಕ್ಕಂಥ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅಂದ್ಕೊಂಡು 2D ಎನ್ನುವಂಥ ಹೊಸ ಮೀಸಲಾತಿ ಕೊಟ್ಟಿದ್ದು. ಇಲ್ಲೇ ಒಂದು ಕಡೆ ಹೊಸ ಸರ್ಕಾರ ಬಂದ ಮೇಲೆ ಆ ಮೀಸಲಾತಿ ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ 2 ಬಾರಿ ಅವರಿಗೆ ನಮ್ಮ ಆಗ್ರಹ ಮಾಡಿದಾಗ ಬೆಳಗಾವಿ ಸುವರ್ಣ ವಿಧಾನಸೌಧದ ಮೇಲೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಲಾಠಿಚಾರ್ಜ್ ಆಯಿತು. ಅವತ್ತು ನಾವು ಆಲೋಚನೆ ಮಾಡಿದ್ವಿ, ಈ ರೀತಿಯಾಗಿ ಲಾಠಿಚಾರ್ಜ್ ಆದಮೇಲೆ ಮತ್ತೊಂದು ಸಾರಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಭೇಟಿ ಮಾಡೋಕ್ಕಿಂತ ಮುಂದೆ ಯಾರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಮತ್ತೆ ಅವ್ರಿಗೆ ಆಗ್ರಹ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡೋಣ ಅಂತೇಳಿ ನಮ್ಮ ಸಮಾಜದಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ ಪ್ರಯುಕ್ತ ಮೊನ್ನೆ ಉಳಿವೆಯಲ್ಲಿ ಸಂಕಲ್ಪ ಸಭೆ ಆದಾಗ ನೀವು ಮತ್ತು ಪದಾಧಿಕಾರಿಗಳು ಅಷ್ಟೇ ಹೋಗಿ ನಿಮ್ಮ ಹಕ್ಕನ್ನು ಒತ್ತಾಯ ಮಾಡಿರ್ತ ಅನ್ನೋ ಜೊತೆಗೆ ಮನವಿ ಮಾಡಿಕೊಂಡು ಆ ಪ್ರಕಾರವಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತೊಂದು ನಾಡಿನ ಸಮಸ್ತ ಪಂಚಮಸಾಲಿ ಸಮಾಜ ಪರವಾಗಿ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ OBC ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿ ನಮ್ಮ ಹಕ್ಕನ್ನು ವರ್ತಿಸಿ ನಮ್ಮ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೇವಲ ಪದಾಧಿಕಾರಿಗಳನ್ನು ಕರ್ಕೊಂಡು ಮಾತ್ರ ನಾವು ಬಂದು ನಮ್ಮ ಆಗ್ರಹವನ್ನು ಮಾಡಿದ್ದೀವಿ ಅಂತ ಮಾತ್ರ ನಾಡಿನ ಸಮಾಜ ಬಾಂಧವರಿಗೆ ಈ ಮೂಲಕ ಹೇಳಿಕೆ ಸರ್ ತಾವೇನಾದ್ರು ಗಡುವು ಕೊಟ್ಟಿದ್ದೀರಾ? ಇಲ್ಲ, ನಾನು ಈಗ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ ಮೊದಲ ಬಾರಿಗೆ ನಾನು ಆಗ್ರಹ ಮಾಡಿದ್ವಿ. ಕಾರಣ ನಾನು ಪಾದಯಾತ್ರೆ ಕೈಗೊಂಡಾಗ ಚಿತ್ರದುರ್ಗಕ್ಕೆ ಬಂದು ಬೆಂಬಲ ಕೊಟ್ಟಿದ್ದೆ ಮುಖ್ಯಮಂತ್ರಿಗಳು. ಆಮೇಲೆ ಉಪಮುಖ್ಯಮಂತ್ರಿಗಳಾದಾಗ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭೇಟಿ ಮಾಡಿ ಅವ್ರನ್ನೂ ನಾವು ಭೇಟಿ ಮಾಡಿದಾಗ ಇಲ್ಲ ಒಟ್ಟಾರೆ ನಮ್ಮ ಅವಧಿಯೊಳಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಅವರೇ ಆ ಸ್ಥಾನಕ್ಕೆ ಬಂದಿರೋದ್ರಿಂದ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನಮ್ಮ ಸಮಾಜ ಯಾವಾಗಲೂ ನಾವು ಮುಂಚಿನೂ BJP ಪಕ್ಷವನ್ನು ನಮ್ಮ ಸಮಾಜ 80% ನಮ್ಮ ಜನ BJP ಬೆಂಬಲಿಸ್ತಾ ಇತ್ತು. ಇಲ್ಲೇ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಆಗ್ತಿದ್ದೀರಿ, ಇವ್ರ ಮೇಲೆ ನಮ್ಗೆ ಹಿಡ್ಕೊಂಡು ಈ ಸಂದರ್ಭದಲ್ಲಿ ಈ ಪಕ್ಷಕ್ಕೆ ನಮ್ಮ ಜನ ಬೆಂಬಲ ಕೊಟ್ಟಿದ್ವಿ. ಆ ಒಂದು ಋಣ ಹಿಡ್ಕೊಂಡು ನಿಮ್ಮ ಅವಧಿ ಒಳಗಡೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಡೋ ಪ್ರಯತ್ನ ಮಾಡಬೇಕು. ಇಂದಿನ BJP ಸರ್ಕಾರ ಏನು ಹೊಸದಾಗಿ 2D ಅಂತ ಕೊಟ್ಟಿದೆ. ಮೊದಲ ಗುರಿ ನಮ್ಮದು 2A ಬೇಕಾಗಿರ್ತಕ್ಕಂಥದ್ದು. ನಿಮಗೆ 2A ಕೊಡಲಿಕ್ಕೆ ಏನಾದರೂ ನಿಮಗೆ ಅಡೆತಡೆಗಳಿದ್ರೆ ಇಂದಿನ ಸರ್ಕಾರ ಏನು 2D ಘೋಷಣೆ ಮಾಡಿತ್ತು ಅದನ್ನಾದರೂ ಕಾನೂನು ತೊಡಕ ನಿವಾರಿಸಲು ಇಂಪ್ಲಿಮೆಂಟ್ ಮಾಡಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳು OBCಗೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಗಡುವೇನಾದರೂ ಕೊಡ್ತೀರಾ ಅಂತ? ಎಷ್ಟು ತಿಂಗಳ ಹಿಂಗೇನಾದರೂ? ಇಲ್ಲ, ನಾನು ಈಗ ಮೊದಲ ಬಾರಿಗೆ ಅವರಿಗೆ ಆಗ್ರಹ ಹಕ್ಕೊತ್ತಾಯ ಪತ್ರ ಕೊಟ್ಟಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ಮುಖ್ಯಮಂತ್ರಿಗಳು ಮತ್ತೊಂದು ಸರಿ ನಿಮ್ಗೆ ಕರಿತೀವಿ ಅಂತ ಹೇಳಿದ್ದಾರೆ. ಅವತ್ತು ಕರೆದಾಗ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಿಕೊಂಡು ನಮ್ಮ ಹಕ್ಕೊತ್ತಾಯ ಮಾಡುವ ಪ್ರಯತ್ನ ಮಾಡ್ತೀವಿ. ಈಗ ಲಿಂಗಾಯತ DCM ವಿಚಾರದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಮಗೆ ಮಾಧ್ಯಮದವರಿಗೆ ಗೊತ್ತಿರೋ ಹಾಗೆ ಮೊದಲು ನಮ್ಮ ಪಂಚಮಸಾಲಿ ಸಮಾಜದವರು ಒಟ್ಟನಾಡು ಲಿಂಗಾಯತರು ನಮ್ಮ ಮೀಸಲಾತಿ ಹೋರಾಟ ಶುರು ಆಗೋಕ್ಕೆ ಮುಂಚಿತವಾಗಿ ನಮ್ಮಲ್ಲಿ ಮಂತ್ರಿ ಸ್ಥಾನ ಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತಿದ್ವಿ, ಹೋರಾಟ ಮಾಡ್ತೀವಿ. ಯಾವಾಗ ನಮ್ಮ ಪಾದಯಾತ್ರೆ ಶುರು ಮಾಡಿದ್ಮೇಲೆ ನಾನು ಒಂದು ಸಂಕಲ್ಪ ಮಾಡಿದೆ, ಪ್ರತಿಜ್ಞೆ ಮಾಡಿದೆ, ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಆಗ ಅವತ್ತು ಮಂತ್ರಿ ಸ್ಥಾನ ಬೇಕು ಅಂತೇಳಿ ಯಾವ ಸಂಕಲ್ಪ ಆಗ್ರಹ ಮಾಡಿಲ್ಲ. ಒಂದು ವೇಳೆ ಆ ಪಕ್ಷದವರು ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಸಮುದಾಯಕ್ಕೆ ಏನಾದರೂ ಯಾರಿಗೂ ಅವಕಾಶ ಕೊಡೋದು ಅದು ಅವರು ಬಿಟ್ಟಿದ್ದು. ಯಾರು ಸಮಾಜದ ಪರವಾಗಿ ಅದಾರೋ, ಯಾರು ಧರ್ಮದ ಪರವಾಗಿ ಅದಾರೋ, ಯಾರು ಪ್ರಾಮಾಣಿಕರಾದರು, ಯಾರು ಶಾಂತಿ ಪ್ರಿಯರಾದರು, ಯಾರು ಜನರ ಜೊತೆ ಪ್ರೀತಿ ವಿಶ್ವಾಸ ಅದ, ಯಾರು ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿರ್ತಾರೆ ಅಂಥವ್ರಿಗೆ ಯಾರಿಗೆ ಕೊಡಬೇಕಾದ್ರೆ ಮುಖ್ಯಮಂತ್ರಿ ಕೊಡಬೇಕಾಗ್ತದ್ದು. ನಮ್ಮ ಇಡೀ ಕರ್ನಾಟಕದ ಎಲ್ಲ ಪಂಚಮಸಾಲಿಗಳ ಆಗ್ರಹ ಏನಂತಂದರೆ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅನ್ನುವಂಥ ಘೋಷವಾಕ್ಯ ಇದ್ದು ಅದನ್ನು ನಾವು ಆಗ್ರಹ ಮಾಡಿದ್ವಿ. ಇನ್ನು ಅವ್ರಿಗೆ ಕೊಡೋದು ಮಂತ್ರಿ ಯಾರಿಗೆ ಕೊಡಬೇಕು ಅಂತ ಅವ್ರು ಮಾನ್ಯ ಮುಖ್ಯಮಂತ್ರಿ ಬಿಟ್ಟು ವಿಚಾರ ಅದ್ರ ಬಗ್ಗೆ. ಯಾಕೆ ನಮ್ಮಲ್ಲಿ ನಮ್ಮ ಪಂಚಮಸಾಲಿಗಳು ಸುಮಾರು 11 ಜನ ಶಾಸಕರಿದ್ದಾರೆ. ಹಾಗಾಗಿ ನಾನು ಮೀಸಲಾತಿನ ಭಾಳ ಮುಖ್ಯ ಕಾರಣಕ್ಕೋಸ್ಕರವಾಗಿಯೇ ಅವ್ರ ವಿವೇಚನೆ ಬಿಟ್ಟಿದ್ದು, ಅವ್ರ ಪಕ್ಷ ವಿವೇಚನೆ ಬಿಟ್ಟಿದ್ದು ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಅಂತ ನಾನು